ಉಪಾಧ್ಯಕ್ಷ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಇಷ್ಟು ಒಂದು ದೊಡ್ಡ ಮಟ್ಟದ ಓಪನಿಂಗ್ ಸಿಗುತ್ತೆ ಅಂತ. ಇದೇನು ಓಪನಿಂಗ್ ಸಿಕ್ಕಿದೆ ಅದರಲ್ಲಿ ತುಂಬಾ ದೊಡ್ಡ ಪಾಲು ಇರಪ್ಪ ಅವ್ರ ಸಿನಿಮಾದ ಬಗ್ಗೆ ಪುಣ್ಯ ಅಂತ ಹೇಳ್ತಾ ಈಗ ಕಾಟೇರ ಡಿ ಬಾಸ್ 25 ದಿನ. ಇದು ನಾನು ಅವತ್ತಿಂದ ಹೇಳ್ತಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಇದು ಡಿ ಬಾಸ್ಗೆ ಗೆಲುವಲ್ಲ, ಕನ್ನಡ ಇಂಡಸ್ಟ್ರಿಗೆ ಗೆಲುವು. ಯಾಕೆ ಅಂದರೆ ಇಂಥ ಕನ್ನಡ ಚಿತ್ರಗಳು ಈ ಕನ್ನಡ ಸಿನಿಮಾಗೆ ಜನ ಬರಲ್ಲ, ಅದು ಇದು ಅಂತ ಇರ್ತಾರೆ. ಬಟ್ ಅವ್ರಿಗೆಲ್ಲ ಯಾಕೆ ಬರಲ್ಲ, ಬರ್ತಾರೆ. ಮುಚ್ಚೋಗಿರೋ ಥಿಯೇಟ್ರ್ಗಳು ಓಪನ್ ಆಗುತ್ತೆ, ಹಳ್ಳಿಗಳಿಂದ ಗಾಡಿ ಕಟ್ಕೊಂಡ್ಬರ್ತಾರೆ, ಟ್ರ್ಯಾಕ್ಟ್ರಲ್ಲಿ ಬರ್ತಾರೆ, ಹೆಂಗಸರು ಮಕ್ಕಳು ಕಣ್ಣೀರು ಹಾಕೊಂಡು ಹೋಗ್ತಾರೆ. ಇದೆಲ್ಲ ಪವರ್ ಇರೋದು ಒಬ್ಬರು ವ್ಯಕ್ತಿಗೆ, ಅದು ಡಿ ಬಾಸ್ಗೆ. 25 ದಿನ ಆಗೋದು ಮಾಮೂಲಿ, ಹೆಂಗೆ 25 ದಿನ ಆಗೋದು ಅನ್ನೋದು ಸ್ಪೆಷಲ್ಲು, ತುಂಬ ದೊಡ್ಡ ಮಟ್ಟಕ್ಕೆ. ಯಾಕೆಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು 25 ದಿನಕ್ಕೆ ಏನು ಕಲೆಕ್ಷನ್ ಮಾಡುತ್ತೆ, ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಮಾಡಿದೆ. ನಿಜವಾಗ್ಲೂ ಇನ್ನೂ ಈ ಥರದ್ದು ಹೆಚ್ಚು ಹೆಚ್ಚು ದರ್ಶನ್ ಸರ್ ಈ ಥರ ಮೆಸೇಜ್ ಓರಿಯೆಂಟೆಡ್ ಚಿತ್ರಗಳನ್ನ ಮಾಡಲಿ. ನಮ್ಮ ಡೈರೆಕ್ಟ್ರು ತರುಣ್ ಸುಧೀರ್ ಅವರು, ಬಾಸ್ ನಿಮ್ಮದು ಡೈರೆಕ್ಟ್ರದು ರಾಬರ್ಟು ಬೇರೆನೇ ಇಟ್ಟು, ಈಗ ಕಾಟೇರ ಅದ್ಭುತವಾದಿಟ್ಟು, ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ರಿ. ನಿಮ್ಮಿಬ್ಬರ ಮೇಲೆ ಯಾವ ದರಿದ್ರ ಕಣ್ಣು ಬೀಳೋದು ಬೇಡ ಅಂತ ಹೇಳ್ತಾ 25 ವಾರ ಇನ್ನು 25 ವಾರ ಅಂತೆ, 25 ವಾರ ಕಾಟೇರ ನಮ್ಮದು ಸಿನಿಮಾ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸು ಇಷ್ಟೊತ್ತಲ್ಲಿ ಯಾವ ಡ್ಯಾನ್ಸ್ ಬರೋಣ, ಒಂದು ಡೈಲಾಗ್ ಹೇಳ್ಬಿಡ್ತೀನಿ, ಬೇಡ. ಕನ್ನಡದ ಪ್ರಭುದೇವ ಅಂತ ಹೆಸರು ತಗೊಂಡಿದ್ದೀರಾ, ಈಗ ಮಾಡಲೇಬೇಕು. ಚಿಕ್ಕಣ್ಣ ಅವರ 2 ಸ್ಟೆಪ್ಸು ಇದೀಗ ಈ ವೇದಿಕೆಯಲ್ಲಿ. ಯಾವ್ದಣ್ಣ ರಾತ್ರಿ 11 ಗಂಟೆ ಡ್ಯಾನ್ಸ್ ಮಾಡ್ರು ಆಯ್ತು, ಮಾಡುವ ಬಿಡಿ. ನಾಳೆ ಎಲ್ಲ ಪಿಕ್ಚರ್ಗೆ ಹೋಗಿ ನಂದು ಹೇಳೋದೇ ಮರ್ತು ಬಿಟ್ಟಿದ್ದೀನಿ. ಉಪಾಧ್ಯಕ್ಷ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಇಷ್ಟು ಒಂದು ದೊಡ್ಡ ಮಟ್ಟದ ಓಪನಿಂಗ್ ಸಿಗುತ್ತೆ ಅಂತ. ಇದೇನು ಓಪನಿಂಗ್ ಸಿಕ್ಕಿದೆ ಅದರಲ್ಲಿ ತುಂಬಾ ದೊಡ್ಡ ಪಾಲು ಇರಪ್ಪ. ಅವ್ರ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಇವಾಗ. ಇದರಲ್ಲಿ ತುಂಬಾ ದೊಡ್ಡ ಪಾಲು ನಿಜವಾಗ್ಲೂ ಬಾಸ್, ದೇವ್ರ ಮೇಲೆ ಹಣೆ ಮಾಡಿ ಹೇಳ್ತೀನಿ, ನಿಮಗೆ ಸಲ್ಲಬೇಕು. ಇವತ್ತೇನು ಒಂದು ಜನ ಬಂದಿದ್ದಾರೆ, ಯಾಕೆ ಅಂದರೆ ಯಾವ ವ್ಯಕ್ತಿನೂ ಮಾಡಲ್ಲ ಬಾಸ್. ಎಂತೆಂಥ ಜಾಗದಲ್ಲಿ ನನಗೆ ಪ್ರಮೋಟ್ ಮಾಡಿಕೊಟ್ರಿ ಬಾಸ್. ನಿಜವಾಗ್ಲು ನನಗೆ 50 ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರ್ಲಿಲ್ಲ. 26 ಅಂತ ಟಿ ಶರ್ಟ್ ಮೇಲೆಲ್ಲ ಹೇಳ್ಕೊ ಓಡಾಡ್ತಿದ್ದೆ. ನಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಿರಲಿಲ್ಲ. ಒಂದೇ ಒಂದು ಡೈಲಾಗ್ 26 ಅಂದ್ರೆ ಇಡೀ ಕರ್ನಾಟಕ ಗೊತ್ತಾಗ್ಬಿಡ್ತು. ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ, ನೋಡಿರೋರ್ಗೆ ಎಲ್ರಿಗೂ ಇಷ್ಟ ಆಗಿದೆ. ಯಾರ್ಯಾರು ನೋಡಿದ್ರೆ ಎಲ್ರಿಗೂ, ಇವತ್ತು ಯಾರೂ ನೋಡಿರಲ್ಲ ಬನ್ನಿರಿ, ಡಿ ಬಾಸ್ ಬಂದ್ಮೇಲೆ ನಮ್ದೆಲ್ಲಿ ನೋಡ್ತೀರಾ ದಯಮಾಡಿ ಎಲ್ಲರೂ ನಾಳೆ ನಮ್ಮ ಚಿತ್ರನ ನೋಡಿ. ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ. ಯಾರ್ಯಾರು ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ಸ್. ನೋಡದೇ ಇರೋರು ದಯಮಾಡಿ ನಮ್ಮ ಚಿತ್ರನ ನೋಡಿ, ಹರಿಸಿ ಬೆಳೆಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಚಿಕ್ಕಣ್ಣ. ಅವ್ರು ಬಿಡಲ್ಲ ಚಿಕ್ಕಣ್ಣ, ನಿಮ್ಮ ಪ್ರಭುದೇವ ಸ್ಟೆಪ್ಸ್ ನೋಡಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.